ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಉಮಾ ಸಂಹಿತೆ. ಮೃತ್ಯುಕಾಲವು ಸಮೀಪಿಸಿದಾಗ ಉಂಟಾಗುವ ಲಕ್ಷಣಗಳ ವರ್ಣನೆ. ಇದಾದ ಬಳಿಕ ದ್ವೀಪಗಳ, ಲೋಕಗಳ, ಮನುಗಳ ಪರಿಚಯ ಮಾಡಿಸಿ ಸಂಗ್ರಾಮದ ಫಲ, ಶರೀರ ಹಾಗೂ ಸ್ತ್ರೀ ಸ್ವಭಾವಾದಿಗಳನ್ನು ವರ್ಣಿಸಲಾಯಿತು. ಅನಂತರ ಕಾಲದ ವಿಷಯದಲ್ಲಿ ವ್ಯಾಸರು ಕೇಳಿದಾಗ ಸನತ್ ಕುಮಾರರು ಹೇಳುತ್ತಾರೆ, ಮುನಿಶ್ರೇಷ್ಠರೇ, ಹಿಂದಿನ ಕಾಲದಲ್ಲಿ ಪಾರ್ವತಿಯು ನಾನಾ ಪ್ರಕಾರದ ದಿವ್ಯ ಕಥೆಗಳನ್ನು ಕೇಳಿ ಪರಮೇಶ್ವರ ಶಿವನಿಗೆ ನಮಸ್ಕರಿಸಿ ಅವನಲ್ಲಿ ಇದೇ ಮಾತನ್ನು ಕೇಳಿದ್ದಳು. ಪಾರ್ವತಿಯು ಹೇಳಿದಳು, ಭಗವಂತನೇ, ನಾನು ತಮ್ಮ ಕೃಪೆಯಿಂದ ಸಂಪೂರ್ಣ ಮತಗಳನ್ನು ತಿಳಿದುಕೊಂಡೆ. ದೇವ, ಯಾವ ಮಂತ್ರಗಳಿಂದ, ಯಾವ ವಿಧಿಯಿಂದ, ಹೇಗೆ ತಮ್ಮ ಪೂಜೆ ನಡೆಯುವುದೋ ಅದು ನನಗೆ ತಿಳಿಯಿತು. ಆದರೆ ಪ್ರಭೋ, ಈಗಲೂ ಒಂದು ಸಂಶಯ ಉಳಿದಿದೆ. ಆ ಸಂಶಯವು ಕಾಲಚಕ್ರದ ಸಂಬಂಧದಲ್ಲಿ. ದೇವ, ಮೃತ್ಯುವಿನ ಚಿಹ್ನೆಗಳಾವುವು? ಆಯುಸ್ಸಿನ ಪ್ರಮಾಣ ಏನು? ಸ್ವಾಮಿ, ನಾನು ನಿಮ್ಮ ಪ್ರಿಯೆಯಾಗಿರುವೆನು, ಆದ್ದರಿಂದ ಇದೆಲ್ಲವನ್ನು ನನಗೆ ತಿಳಿಸಿರಿ. ಮಹಾದೇವನು ಹೇಳಿದನು, ಪ್ರಿಯೆ, ಅಕಸ್ಮಾತ್ ಶರೀರವೆಲ್ಲವೂ ಬಿಳಿ ಅಥವಾ ಹಳದಿಯಾದಾಗ ಮತ್ತು ಮೇಲ್ಮೇಲೆ ಸ್ವಲ್ಪ ಕೆಂಪಾಗಿ ಕಂಡರೆ ಆ ಮನುಷ್ಯನ ಮೃತ್ಯುವು 6 ತಿಂಗಳೊಳಗಾಗಿ ಆಗಬಹುದು ಎಂದು ತಿಳಿಯಬೇಕು. ಶಿವೆ, ಬಾಯಿ, ಕಿವಿ, ಕಣ್ಣು, ನಾಲಿಗೆ ಇವು ಸ್ತಂಭಿತವಾದಾಗಲೂ 6 ತಿಂಗಳೊಳಗೆ ಮೃತ್ಯುವು ಆಗಬಹುದೆಂದು ತಿಳಿಯಬೇಕು. ಭದ್ರೆ, ರುರು ಮೃಗದ ಹಿಂದೆ ಆಗುವ ಬೇಟೆಯ ಭಯಾನಕ ಶಬ್ದವೂ ಕೇಳಿಸದಿದ್ದಾಗ 6 ತಿಂಗಳೊಳಗಾಗಿಯೇ ಮೃತ್ಯುವೆಂದು ತಿಳಿಯಬೇಕು. ಸೂರ್ಯ, ಚಂದ್ರ, ಅಗ್ನಿ ಇವರ ಸಾನ್ನಿಧ್ಯದಿಂದ ಪ್ರಕಟವಾಗುವ ಪ್ರಕಾಶವನ್ನು ನೋಡದವನಿಗೆ ಎಲ್ಲವೂ ಕಪ್ಪಾಗಿ ಅಂಧಕಾರಮಯವಾಗಿ ಕಂಡುಬಂದಾಗ ಅವನ ಜೀವನ 6 ತಿಂಗಳಿಗಿಂತ ಹೆಚ್ಚಾಗಿರುವುದಿಲ್ಲ. ದೇವಿ, ಪ್ರಿಯೆ, ಮನುಷ್ಯನ ಎಡಕೈಯು ಒಂದೇ ಸಮನೆ 1 ವಾರದವರೆಗೆ ಹಾರುತ್ತಿದ್ದರೆ, ಅಂದರೆ ಸ್ಫುರಣಗೊಂಡರೆ, ಅವನ ಜೀವನವು 1 ತಿಂಗಳೇ ಉಳಿದಿದೆ ಎಂದು ತಿಳಿಯಬೇಕು. ಇದರಲ್ಲಿ ಸಂಶಯವಿಲ್ಲ. ಇಡೀ ಶರೀರದಲ್ಲಿ ಆಲಸ್ಯವು ತುಂಬಿದಾಗ, ಗಂಟಲು ಒಣಗಿ ಬಂದಾಗ ಆ ಮನುಷ್ಯನು 1 ತಿಂಗಳವರೆಗೆ ಬದುಕುತ್ತಾನೆ. ಇದರಲ್ಲಿ ಸಂಶಯವಿಲ್ಲ. ತ್ರಿದೋಷಗಳಿಂದ ಮೂಗು ಸುರಿಯತೊಡಗಿದಾಗ ಅವನ ಜೀವನ 15 ದಿನಗಳಿಗಿಂತ ಹೆಚ್ಚಿರುವುದಿಲ್ಲ. ಬಾಯಿ, ಗಂಟಲು ಒಣಗತೊಡಗಿದಾಗ 6 ತಿಂಗಳು ಕಳೆಯುವಷ್ಟರಲ್ಲಿ ಆಯಸ್ಸು ತೀರುವುದು. ಭಾಮಿನಿ, ನಾಲಿಗೆ ಊದಿಕೊಂಡು ಹಲ್ಲುಗಳಿಂದ ಕೀವು ಸುರಿಯತೊಡಗಿದಾಗ 6 ತಿಂಗಳೊಳಗೆ ಅವನ ಮೃತ್ಯುವಾಗುವುದು. ಈ ಚಿಹ್ನೆಗಳಿಂದ ಮೃತ್ಯುಕಾಲವನ್ನು ತಿಳಿದುಕೊಳ್ಳಬೇಕು. ಸುಂದರಿ, ನೀರು, ಎಣ್ಣೆ, ತುಪ್ಪ, ಕನ್ನಡಿ ಇವುಗಳಲ್ಲಿ ಪ್ರತಿಬಿಂಬವು ಕಾಣಿಸದಿದ್ದಾಗ ಅಥವಾ ವಿಕೃತವಾಗಿ ಕಂಡರೆ ಕಾಲಚಕ್ರವನ್ನು ತಿಳಿದ ಪುರುಷನು ಅವನ ಆಯಸ್ಸು 6 ತಿಂಗಳು ಉಳಿದಿದೆ ಎಂದು ತಿಳಿಯಬೇಕು. ದೇವೇಶ್ವರಿ, ಈಗ ಇನ್ನೊಂದು ಮಾತನ್ನು ಕೇಳು. ಅದರಿಂದ ಮೃತ್ಯುವಿನ ಜ್ಞಾನ ಉಂಟಾಗುತ್ತದೆ. ತಲೆ ಇಲ್ಲದೆ ತನ್ನ ನೆರಳನ್ನು ಕಂಡರೆ ಅಥವಾ ನೆರಳೇ ಕಾಣದಾದರೆ ಆ ಮನುಷ್ಯನು 1 ತಿಂಗಳೂ ಬದುಕಿರುವುದಿಲ್ಲ. ಪಾರ್ವತಿ, ಇವು ಶರೀರದಲ್ಲಿ ಕಂಡುಬರುವ ಮೃತ್ಯುವಿನ ಲಕ್ಷಣಗಳನ್ನು ನಾನು ತಿಳಿಸಿದೆ. ಭದ್ರೆ, ಇನ್ನು ಹೊರಗೆ ಪ್ರಕಟವಾಗುವ ಲಕ್ಷಣಗಳನ್ನು ವರ್ಣಿಸುವೆನು, ಕೇಳು. ದೇವಿ, ಚಂದ್ರಮಂಡಲ ಅಥವಾ ಸೂರ್ಯಮಂಡಲವು ಪ್ರಭಾಹೀನ ಹಾಗೂ ಕೆಂಪಾಗಿ ಕಂಡುಬಂದಾಗ 15 ದಿನಗಳಲ್ಲೇ ಮನುಷ್ಯನ ಮೃತ್ಯು ಆಗುವುದು. ಅರುಂಧತಿ, ಮಹಾಯಾನ, ಚಂದ್ರ ಇವುಗಳು ಕಾಣದಿದ್ದಾಗ ಅಥವಾ ನಕ್ಷತ್ರಗಳು ಕಾಣಿಸದಿದ್ದಾಗ ಇಂಥ ಪುರುಷನು 1 ತಿಂಗಳು ಮಾತ್ರ ಬದುಕಿರುತ್ತಾನೆ. ಗ್ರಹಗಳ ದರ್ಶನವಾದರೂ ದಿಕ್ಕುಗಳ ಅರಿವು ಆಗದಿದ್ದಾಗ, ಮನಸ್ಸಿನಲ್ಲಿ ಮೂಢತೆ ಆವರಿಸಿದಾಗ 6 ತಿಂಗಳೊಳಗೆ ಖಂಡಿತವಾಗಿ ಮೃತ್ಯುವಾಗುವುದು. ಉತಥ್ಯ, ಯಮನಕ್ಷತ್ರ, ಧುವದ ಅಥವಾ ಸೂರ್ಯಮಂಡಲದ ದರ್ಶನವೂ ಆಗದಿದ್ದಾಗ, ರಾತ್ರಿಯಲ್ಲಿ ಕಾಮನಬಿಲ್ಲು ಮತ್ತು ಮಧ್ಯಾಹ್ನದಲ್ಲಿ ಉಲ್ಕಾಪಾತವಾಗುವಂತೆ ಕಂಡರೆ, ಗಿಡುಗ, ಕಾಗೆಗಳು ಸುತ್ತುವರಿದಂತೆ ಕಂಡರೆ ಆ ಮನುಷ್ಯನ ಆಯಸ್ಸು 6 ತಿಂಗಳಿಗಿಂತ ಹೆಚ್ಚಾಗಿರುವುದಿಲ್ಲ. ಆಕಾಶದಲ್ಲಿ ಸಪ್ತರ್ಷಿಗಳು ಹಾಗೂ ಸ್ವರ್ಗ ಮಾರ್ಗ ಅಂದರೆ ಛಾಯಾಪಥ ಕಂಡುಬಾರದಿದ್ದರೆ ಕಾಲಜ್ಞ ಪುರುಷನು ಅವನ ಆಯಸ್ಸು 6 ತಿಂಗಳು ಉಳಿದಿದೆ ಎಂದು ತಿಳಿಯಬೇಕು. ಅಕಸ್ಮಾತ್ ಆಗಿ ಸೂರ್ಯ ಮತ್ತು ಚಂದ್ರರನ್ನು ರಾಹುಗ್ರಸ್ತರಾಗಿ ನೋಡಿದರೆ, ಎಲ್ಲ ದಿಕ್ಕುಗಳು ಹೊಗೆ ತುಂಬಿದಂತೆ ಕಂಡುಬಂದರೆ ಅವನು ಖಂಡಿತವಾಗಿ 6 ತಿಂಗಳಲ್ಲಿ ಸತ್ತು ಹೋಗುವನು. ಅಕಸ್ಮಾತ್ ಆಗಿ ನೀಲಿ ನೊಣಗಳು ಬಂದು ಮನುಷ್ಯನನ್ನು ಮುತ್ತಿಕೊಂಡರೆ ವಾಸ್ತವವಾಗಿ ಅವನ ಆಯಸ್ಸು 1 ತಿಂಗಳು ಉಳಿದಿದೆ ಎಂದು ತಿಳಿಯಬೇಕು. ಗಿಡುಗ, ಕಾಗೆ, ಪಾರಿವಾಳ ತಲೆಯ ಮೇಲೆ ಬಂದು ಕುಳಿತರೆ ಅವನು 1 ತಿಂಗಳೊಳಗೆ ಸತ್ತು ಹೋಗುವನು. ಇದರಲ್ಲಿ ಸಂಶಯವೇ ಇಲ್ಲ. ಕಾಲವನ್ನು ಗೆಲ್ಲುವ ಉಪಾಯ ನವಧ ಶಬ್ದ ಬ್ರಹ್ಮ ಹಾಗೂ ತುಂಕಾರದ ಅನುಸಂಧಾನ, ಅದರಿಂದ ದೊರೆಯುವ ಸಿದ್ಧಿಗಳ ವರ್ಣನೆ. ಪಾರ್ವತಿಯು ಹೇಳಿದಳು, ಸ್ವಾಮಿ, ಕಾಲದಿಂದ ಆಕಾಶವೂ ನಾಶವಾಗುತ್ತದೆ. ಆ ಭಯಂಕರ ಕಾಲವು ಬಹಳ ವಿಕರಾಳವಾಗಿದೆ. ಅದು ಸ್ವರ್ಗದ ಏಕಮಾತ್ರ ಸ್ವಾಮಿಯಾಗಿದೆ. ನೀವು ಅದನ್ನು ಸುಟ್ಟು ಬಿಟ್ಟಿದ್ದೀರಿ.
ಆದರೆ ಅನೇಕ ಸ್ತೋತ್ರಗಳಿಂದ ಅದು ನಿಮ್ಮನ್ನು ಸ್ತುತಿಸಿದಾಗ ನೀವು ಸಂತುಷ್ಟರಾದಿರಿ ಹಾಗೂ ಆ ಕಾಲವು ಪುನಃ ತನ್ನ ಪ್ರಕೃತಿಯನ್ನು ಪಡೆದುಕೊಂಡಿತು, ಪೂರ್ಣವಾಗಿ ಸ್ವಸ್ಥವಾಗಿತ್ತು. ನೀವು ಅದಕ್ಕೆ ಹೇಳಿದಿರಿ, ಕಾಲನೇ, ನೀನು ಸರ್ವತ್ರ ಸಂಚರಿಸುವೆ, ಆದರೆ ಜನರು ನಿನ್ನನ್ನು ನೋಡಲಾರರು. ಪ್ರಭುಗಳಾದ ನಿಮ್ಮ ಕೃಪಾದೃಷ್ಟಿಯಿಂದ ವರವು ದೊರೆತಾಗ ಆ ಕಾಲವು ಜೀವಂತವಾಗಿ ಅದರ ಪ್ರಭಾವ ಬಹಳ ಬೆಳೆಯಿತು. ಆದ್ದರಿಂದ ಮಹೇಶ್ವರರೇ, ಆ ಕಾಲನನ್ನು ನಾಶಗೊಳಿಸುವಂಥ ಯಾವುದಾದರೂ ಸಾಧನವಿದೆಯೇ? ಇದ್ದರೆ ನನಗೆ ತಿಳಿಸಿರಿ, ಏಕೆಂದರೆ ನೀವು ಯೋಗಿಗಳ ಶಿರೋಮಣಿಗಳಾಗಿರುವಿರಿ ಹಾಗೂ ಸ್ವತಂತ್ರ ಪ್ರಭುಗಳಾಗಿರುವಿರಿ. ತಾವು ಪರೋಪಕಾರಕ್ಕಾಗಿಯೇ ಶರೀರವನ್ನು ಧರಿಸಿರುವಿರಿ. ಶಿವನು ಹೇಳಿದನು, ದೇವಿ, ಶ್ರೇಷ್ಠ ದೇವತೆಗಳು, ದೈತ್ಯರು, ಯಕ್ಷರು, ರಾಕ್ಷಸರು, ನಾಗರು, ಮನುಷ್ಯರು ಇವರಾರೂ ಕಾಲವನ್ನು ನಾಶ ಮಾಡಲಾರರು. ಆದರೆ ಧ್ಯಾನಪರಾಯಣ ಯೋಗಿಯು ಶರೀರಧಾರಿಯಾಗಿದ್ದರೂ ಸುಖವಾಗಿ ಕಾಲವನ್ನು ನಾಶ ಮಾಡಬಲ್ಲರು. ವರಾರೋಹೆ, ಈ ಪಾಂಚಭೌತಿಕ ಶರೀರವು ಸದಾ ಆ ಪಂಚಭೂತಗಳ ಗುಣಗಳಿಂದಲೇ ಕೂಡಿ ಉತ್ಪನ್ನವಾಗುತ್ತದೆ ಮತ್ತು ಅದರಲ್ಲಿ ಲಯ ಹೊಂದುವುದು. ಮಣ್ಣಿನ ದೇಹವು ಮಣ್ಣಿನಲ್ಲೇ ಸೇರಿ ಹೋಗುತ್ತದೆ. ಆಕಾಶದಿಂದ ವಾಯು, ವಾಯುವಿನಿಂದ ತೇಜ, ತೇಜದಿಂದ ಜಲವು ಪ್ರಕಟವಾಗುತ್ತದೆಂದು ತಿಳಿಸಲಾಗಿದೆ. ಜಲದಿಂದ ಪೃಥ್ವಿಯು ಆವಿರ್ಭವಿಸುತ್ತದೆ. ಪೃಥ್ವಿಯೇ ಆದಿಭೂತಗಳು ಕ್ರಮಶಃ ತಮ್ಮ ಕಾರಣದಲ್ಲಿ ಲಯ ಹೊಂದುವುವು. ಪೃಥ್ವಿಯ 5, ಜಲದ 4, ತೇಜದ 3, ವಾಯುವಿನ 2 ಗುಣಗಳಿರುತ್ತವೆ. ಪೃಥ್ವಿಯ ಮುಂತಾದವುಗಳಲ್ಲಿ ಇರುವ ಗುಣಗಳ ಹೆಸರುಗಳು ಇಂತಿದೆ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಭೂತವು ತನ್ನ ಗುಣವನ್ನು ತ್ಯಜಿಸಿದಾಗ ನಾಶವಾಗುತ್ತದೆ ಮತ್ತು ಗುಣವನ್ನು ಸ್ವೀಕರಿಸಿದಾಗ ಅದರ ಪ್ರಾದುರ್ಭಾವವಾಯಿತೆಂದು ಹೇಳಲಾಗಿದೆ. ದೇವೇಶ್ವರಿಯೇ, ಹೀಗೆ ನೀನು 5 ಭೂತಗಳ ಯಥಾರ್ಥ ಸ್ವರೂಪವನ್ನು ತಿಳಿ. ದೇವಿ, ಅದಕ್ಕಾಗಿ ಕಾಲವನ್ನು ಗೆಲ್ಲಬೇಕೆಂಬ ಇಚ್ಛೆಯುಳ್ಳ ಯೋಗಿಯು ಪ್ರತಿದಿನವೂ ಪ್ರಯತ್ನಪೂರ್ವಕ ತಮ್ಮ ತಮ್ಮ ಕಾಲದಲ್ಲಿ ಅವುಗಳ ಅಂಶಭೂತ ಗುಣಗಳನ್ನು ಚಿಂತಿಸಬೇಕು. ಯೋಗವನ್ನು ತಿಳಿದ ಪುರುಷನು ಸುಖಪ್ರದ ಆಸನದಲ್ಲಿ ಕುಳಿತು ವಿಶುದ್ಧ ಶ್ವಾಸ ಅಂದರೆ ಪ್ರಾಣಾಯಾಮದಿಂದ ಯೋಗಾಭ್ಯಾಸವನ್ನು ಮಾಡಬೇಕು. ರಾತ್ರಿಯಲ್ಲಿ ಎಲ್ಲ ಜನರು ಮಲಗಿದ್ದಾಗ ದೀಪವನ್ನು ಆರಿಸಿ ಅಂಧಕಾರದಲ್ಲಿ ಯೋಗಧಾರಣೆ ಮಾಡಬೇಕು. ತೋರು ಬೆರಳುಗಳಿಂದ 2 ಕಿವಿಗಳನ್ನು ಮುಚ್ಚಿ 2 ಘಳಿಗೆಗಳವರೆಗೆ ಒತ್ತಿ ಹಿಡಿಯಬೇಕು. ಆ ಸ್ಥಿತಿಯಲ್ಲಿ ಅಗ್ನಿ ಪ್ರೇರಿತ ಶಬ್ದವು ಕೇಳಿಬರುವುದು. ಇದರಿಂದ ಸಂಧ್ಯೆಯ ನಂತರ ತಿಂದ ಅನ್ನವು ಕ್ಷಣದಲ್ಲಿ ಪಚನವಾಗುತ್ತದೆ ಮತ್ತು ಸಮಸ್ತ ರೋಗಗಳು, ಜ್ವರಾದಿ ಅನೇಕ ಉಪದ್ರವಗಳು ಶೀಘ್ರವಾಗಿ ನಾಶ ಮಾಡಿಬಿಡುತ್ತವೆ. ಸಾಧಕನು ಪ್ರತಿದಿನವೂ ಹೀಗೆ 2 ಗಳಿಗೆ ಶಬ್ದ ಬ್ರಹ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವನು ಮೃತ್ಯು ಮತ್ತು ಕಾಲವನ್ನು ಗೆದ್ದು ಈ ಜಗತ್ತಿನಲ್ಲಿ ಸ್ವಚ್ಛಂದವಾಗಿ ಸಂಚರಿಸುವನು. ಸರ್ವಜ್ಞನೂ ಸಮದರ್ಶಿಯೂ ಆಗಿ ಸಮಸ್ತ ಸಿದ್ಧಿಗಳನ್ನು ಪಡೆದುಕೊಳ್ಳುವನು. ಆಕಾಶದಲ್ಲಿ ಮಳೆಯಿಂದ ಕೂಡಿದ ಮೇಘ ಗಾರ್ಜನೆಯಂತೆ ಆ ಶಬ್ದವನ್ನು ಕೇಳಿ ಯೋಗಿಯು ತತ್ಕಾಲದಲ್ಲಿ ಸಂಸಾರ ಬಂಧನದಿಂದ ಮುಕ್ತನಾಗುವನು. ಅನಂತರ ಯೋಗಿಗಳು ಪ್ರತಿದಿನವೂ ಚಿಂತಿಸುವ ಆ ಶಬ್ದವು ಕ್ರಮವಾಗಿ ಸೂಕ್ಷ್ಮದಿಂದ ಸೂಕ್ಷ್ಮತರವಾಗುತ್ತವೆ. ದೇವಿ, ಹೀಗೆ ನಾನು ನಿನಗೆ ಶಬ್ದ ಬ್ರಹ್ಮನ ಚಿಂತನೆಯ ಕ್ರಮವನ್ನು ತಿಳಿಸಿರುವೆನು. ಭತ್ತವನ್ನು ಬಯಸುವ ಮನುಷ್ಯನು ಹುಲ್ಲನ್ನು ತ್ಯಜಿಸುವಂತೆಯೇ ಮೋಕ್ಷದ ಇಚ್ಛೆಯುಳ್ಳ ಯೋಗಿಯು ಎಲ್ಲ ಬಂಧನಗಳನ್ನು ತ್ಯಜಿಸುವನು. ಶಬ್ದ ಬ್ರಹ್ಮವನ್ನು ಪಡೆದುಕೊಂಡರೂ ಇತರ ವಸ್ತುವಿನ ಅಭಿಲಾಷೆಯುಳ್ಳವನು ಆಕಾಶವನ್ನು ಗುದ್ದುತ್ತಾ ಹಸಿವು ಬಾಯಾರಿಕೆಯಿಂದ ಬಳಲುತ್ತಾನೆ. ಈ ಶಬ್ದ ಬ್ರಹ್ಮವೇ ಸುಖದ ಮೋಕ್ಷದ ಕಾರಣ. ಒಳ ಹೊರಗಿನ ಭೇದದಿಂದ ರಹಿತ, ಅವಿನಾಶಿ ಮತ್ತು ಸಮಸ್ತ ಉಪಾಧಿಗಳಿಂದ ರಹಿತ ಬ್ರಹ್ಮವಾಗಿದೆ. ಇದನ್ನು ತಿಳಿದು ಮನುಷ್ಯನು ಮುಕ್ತನಾಗುತ್ತಾನೆ. ಕಾಲಪಾಶದಿಂದ ಮೋಹಿತರಾದ ಜನರು ಶಬ್ದ ಬ್ರಹ್ಮವನ್ನು ತಿಳಿಯದ ಪಾಪಿ ಹಾಗೂ ಕೆಟ್ಟ ಬುದ್ಧಿಯುಳ್ಳವರು ಮೃತ್ಯುಪಾಶದಲ್ಲಿ ಸಿಲುಕಿಕೊಳ್ಳುವರು. ಎಲ್ಲರ ಆಶ್ರಯಭೂತ ಪರಮತತ್ವ ಅಂದರೆ ಪರಬ್ರಹ್ಮ ಪರಮಾತ್ಮದ ಪ್ರಾಪ್ತಿಯಾಗುವ ತನಕ ಮನುಷ್ಯನು ಪ್ರಪಂಚದಲ್ಲಿ ಹುಟ್ಟುತ್ತಾ ಇರುತ್ತಾನೆ. ಪರಮತತ್ವದ ಜ್ಞಾನ ಉಂಟಾದಾಗ ಮನುಷ್ಯನು ಜನ್ಮ ಮೃತ್ಯುವಿನ ಬಂಧನದಿಂದ ಮುಕ್ತನಾಗುತ್ತಾನೆ. ನಿದ್ದೆ ಮತ್ತು ಆಲಸ್ಯಗಳು ಸಾಧಕನಿಗೆ ದೊಡ್ಡ ವಿಘ್ನಗಳಾಗಿವೆ. ಈ ಶತ್ರುಗಳನ್ನು ಪ್ರಯತ್ನಪೂರ್ವಕ ಗೆದ್ದು ಸುಖಕರ ಆಸನದಲ್ಲಿ ಕುಳಿತು ಪ್ರತಿದಿನವೂ ಶಬ್ದ ಬ್ರಹ್ಮನ ಅಭ್ಯಾಸ ಮಾಡಬೇಕು. 100 ವರ್ಷ ಆಯಸ್ಸುಳ್ಳ ವೃದ್ಧ ಪುರುಷನು ಆ ಜೀವನ ಇದನ್ನು ಅಭ್ಯಾಸ ಮಾಡಿದರೆ ಅವನ ಶರೀರರೂಪಿ ಸ್ತಂಭವು ಮೃತ್ಯುವನ್ನು ಗೆಲ್ಲುವುದು ಮತ್ತು ಅವನಿಗೆ ಪ್ರಾಣವಾಯುವಿನ ಶಕ್ತಿಯನ್ನು ಹೆಚ್ಚಿಸುವ ಆರೋಗ್ಯವು ದೊರೆಯುತ್ತದೆ. ವೃದ್ಧನಾದ ಪುರುಷನಲ್ಲಿಯೂ ಬ್ರಹ್ಮನ ಅಭ್ಯಾಸದಿಂದ ಉಂಟಾಗುವ ಲಾಭದ ವಿಶ್ವಾಸವನ್ನು ನೋಡಲಾಗುವುದಾದರೆ ತರುಣ ಮನುಷ್ಯನಿಗೆ ಈ ಸಾಧನೆಯಿಂದ ಲಾಭವಾಗುವುದರಲ್ಲಿ ಹೇಳುವುದೇನಿದೆ? ಈ ಶಬ್ದ ಬ್ರಹ್ಮವು ಓಂಕಾರವಲ್ಲ, ಮಂತ್ರವಲ್ಲ, ಬೀಜವಲ್ಲ, ಅಕ್ಷರವೂ ಅಲ್ಲದ ಈ ಅನಾಹತನಾದ
ಅಂದರೆ ಆಘಾತವಿಲ್ಲದೆ ನುಡಿಸದೆ ಪ್ರಕಟವಾಗುವ ಶಬ್ದವಾಗಿದೆ. ಇದನ್ನು ಉಚ್ಚರಿಸದೆಯೇ ಚಿಂತನೆಯಾಗುತ್ತದೆ. ಈ ಶಬ್ದ ಬ್ರಹ್ಮವು ಪರಮ ಕಲ್ಯಾಣಮಯವಾಗಿದೆ. ಪ್ರಿಯೇ, ಶುದ್ಧ ಬುದ್ಧಿಯುಳ್ಳ ಪುರುಷನು ಪ್ರಯತ್ನಪೂರ್ವಕ ನಿರಂತರ ಇದರ ಅನುಸಂಧಾನ ಮಾಡುವನು. ಆದ್ದರಿಂದ 9 ಪ್ರಕಾರದ ಶಬ್ದಗಳನ್ನು ತಿಳಿಸಲಾಗಿದೆ. ಅದನ್ನು ಪ್ರಾಣವೇತ್ತ ಪುರುಷರು ಗುರುತಿಸಿರುವರು. ನಾನು ಅವನ್ನು ತಿಳಿಸುತ್ತಿದ್ದೇನೆ. ಆ ಶಬ್ದಗಳನ್ನು ನಾದ ಸಿದ್ಧಿ ಎಂದು ಹೇಳುತ್ತಾರೆ. ಈ ಶಬ್ದಗಳು ಕ್ರಮವಾಗಿ ಈ ಪ್ರಕಾರವಿದೆ: ಘೋಷ, ಕಾಂಸ್ಯ ಅಂದರೆ ಕಂಚಿನ ತಾಳ, ಶೃಂಗ ಅಂದರೆ ಕೊಂಬು ಇತ್ಯಾದಿ, ಗಂಟೆ, ವೀಣೆ ಆದಿ, ಕೊಳಲು, ದುಂದುಭಿ, ಶಂಖ ಮತ್ತು 9ನೆಯದು ಮೇಘಗರ್ಜನೆ. ಈ 9 ಪ್ರಕಾರದ ಶಬ್ದಗಳನ್ನು ತ್ಯಜಿಸಿ ತುಂಕಾರದ ಅಭ್ಯಾಸ ಮಾಡಬೇಕು. ಹೀಗೆ ಸದಾಕಾಲ ಧ್ಯಾನ ಮಾಡುವ ಯೋಗಿಯು ಪುಣ್ಯ ಮತ್ತು ಪಾಪಗಳಿಂದ ಲಿಪ್ತನಾಗುವುದಿಲ್ಲ. ದೇವಿ ಯೋಗಾಭ್ಯಾಸದಿಂದ ಕೇಳಲು ಪ್ರಯತ್ನಿಸಿದರೂ ಯೋಗಿಯು ಆ ಶಬ್ದವನ್ನು ಕೇಳದೆ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಮರಣಸನ್ನದ್ಧನಾದಾಗಲೂ ಅವನು ಹಗಲು ರಾತ್ರಿ ಆ ಅಭ್ಯಾಸದಲ್ಲೇ ತೊಡಗಿರಬೇಕು. ಹೀಗೆ ಮಾಡುವುದರಿಂದ 7 ದಿವಸಗಳಲ್ಲಿ ಜನ್ಮ ಮೃತ್ಯುವನ್ನು ಗೆಲ್ಲುವಂತಹ ಆ ಶಬ್ದವು ಪ್ರಕಟವಾಗುತ್ತದೆ. ದೇವಿ, ಆ ಶಬ್ದವು 9 ಪ್ರಕಾರದ್ದಾಗಿದೆ. ಅದನ್ನು ನಾನು ಯಥಾರ್ಥವಾಗಿ ವರ್ಣಿಸುವೆನು. ಮೊದಲು ಪ್ರಕಟವಾದ ಘೋಷಾತ್ಮಕ ನಾದವು ಆತ್ಮಶುದ್ಧಿಯ ಉತ್ತಮ ಸಾಧನವಾಗಿದೆ. ಆ ಉತ್ತಮ ನಾದವು ಎಲ್ಲ ರೋಗಗಳನ್ನು ಕಳೆದು ಮನಸ್ಸನ್ನು ವಶೀಭೂತಗೊಳಿಸಿ ತನ್ನತ್ತ ಸೆಳೆದುಕೊಳ್ಳುವುದಾಗಿದೆ. 2ನೆಯ ಕಾಂಸ್ಯನಾದವು ಪ್ರಾಣಿಗಳ ಗತಿಯನ್ನು ಸ್ತಂಭಿತಗೊಳಿಸುತ್ತದೆ. ಅದು ವಿಷ, ಭೂತ, ಗ್ರಹ ಮುಂತಾದುವನ್ನು ಬಂಧಿಸುವುದು. ಇದರಲ್ಲಿ ಸಂಶಯವಿಲ್ಲ. 3ನೆಯದು ಶೃಂಗನಾದವು ಅಭಿಚಾರದಿಂದ ಸಂಬಂಧವಿರಿಸುತ್ತದೆ. ಅದನ್ನು ಶತ್ರುವಿನ ಉಚ್ಚಾಟನೆ ಮತ್ತು ಮಾರಣದಲ್ಲಿ ವಿನಿಯೋಗಿಸಬೇಕು. 4ನೆಯದು ಘಂಟಾನಾದವನ್ನು ಸಾಕ್ಷಾತ್ ಪರಮೇಶ್ವರನು ಉಚ್ಚರಿಸುವನು. ಆ ನಾದವು ಸಮಸ್ತ ದೇವತೆಗಳನ್ನು ಆಕರ್ಷಿಸುತ್ತದೆ. ಹಾಗಿರುವಾಗ ಭೂತಳದ ಜನರ ಮಾತಾದರೂ ಏನು? ಯಕ್ಷರ ಮತ್ತು ಗಂಧರ್ವರ ಕನ್ಯೆಯರು ಆ ನಾದದಿಂದ ಆಕರ್ಷಿತರಾಗಿ ಯೋಗಿಗೆ ಅವನ ಇಚ್ಛಾನುಸಾರ ಮಹಾಸಿದ್ಧಿಯನ್ನು ಕರುಣಿಸುತ್ತಾರೆ ಹಾಗೂ ಇತರ ಕಾಮನೆಗಳನ್ನು ಪೂರ್ಣಗೊಳಿಸುವರು. 5ನೆಯ ವೀಣಾನಾದವನ್ನು ಯೋಗಿಗಳೇ ಸದಾ ಕೇಳುತ್ತಾರೆ. ದೇವಿ, ಆ ವೀಣಾನಾದದಿಂದ ದೂರದರ್ಶನದ ಶಕ್ತಿ ಪ್ರಾಪ್ತವಾಗುತ್ತದೆ. ವಂಶಿ ಅಂದರೆ ಕೊಳಲಿನ ನಾದವನ್ನು ಧ್ಯಾನ ಮಾಡುವ ಯೋಗಿಗೆ ಸಂಪೂರ್ಣ ತತ್ವಗಳು ಪ್ರಾಪ್ತವಾಗುತ್ತವೆ. ದುಂದುಭಿಯನ್ನು ಚಿಂತಿಸುವ ಸಾಧಕನು ಜರಾ ಮೃತ್ಯುವಿನ ಕಷ್ಟದಿಂದ ಬಿಡುಗಡೆ ಹೊಂದುವನು. ದೇವೇಶ್ವರಿ, ಶಂಖನಾದದ ಅನುಸಂಧಾನವಾದಾಗ ಇಚ್ಛಾನುಸಾರ ರೂಪವನ್ನು ಧರಿಸುವ ಶಕ್ತಿಯು ದೊರೆಯುತ್ತದೆ. ಮೇಘನಾದದ ಚಿಂತನೆಯಿಂದ ಯೋಗಿಗೆ ಎಂದೂ ವಿಪತ್ತನ್ನು ಎದುರಿಸಬೇಕಾಗುವುದಿಲ್ಲ. ವರಾನನೆ, ಪ್ರತಿದಿನವೂ ಏಕಾಗ್ರ ಚಿತ್ತದಿಂದ ಬ್ರಹ್ಮರೂಪಿ ತುಂಕಾರವನ್ನು ಧ್ಯಾನ ಮಾಡುವವನಿಗೆ ಯಾವುದೂ ಅಸಾಧ್ಯವಿಲ್ಲ. ಅವನಿಗೆ ಮನೋವಾಂಛಿತ ಸಿದ್ಧಿಯು ಪ್ರಾಪ್ತವಾಗುತ್ತದೆ. ಅವನು ಸರ್ವಜ್ಞನೂ ಸರ್ವದರ್ಶಿಯೂ ಇಚ್ಛಾನುರೂಪಧಾರಿಯಾಗಿ ಎಲ್ಲೆಡೆ ಸಂಚರಿಸುವನು. ಎಂದೂ ವಿಕಾರಗಳಿಗೆ ವಶೀಭೂತನಾಗುವುದಿಲ್ಲ. ಅವನು ಸಾಕ್ಷಾತ್ ಶಿವನೇ ಆಗಿದ್ದಾನೆ. ಇದರಲ್ಲಿ ಸಂಶಯವಿಲ್ಲ. ಪರಮೇಶ್ವರಿಯೇ, ಹೀಗೆ ನಾನು ನಿನ್ನೆದುರಿಗೆ ಶಬ್ದ ಬ್ರಹ್ಮನ ನವಧಾ ಸ್ವರೂಪವನ್ನು ಪೂರ್ಣವಾಗಿ ವರ್ಣಿಸಿದೆ. ಇನ್ನು ಏನನ್ನು ಕೇಳಲು ಬಯಸುವೆ?